ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇದು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ ಅಂಡ್ ನರ್ಸರಿ. ಈಗ ನೀವು ನೋಡ್ತಾ ಇರುವಂಥದ್ದು ಇದು ಇದ್ದಲನ್ನು ಮಾಡುವಂಥ ಒಂದು ಫ್ಯಾಕ್ಟ್ರಿ. ಇದು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ನ ಹತ್ತಿರದಲ್ಲೇ ಇದೆ. ನಿಮಗೆ ನಾನು ಹೇಳುವುದಕ್ಕೆ ಇವತ್ತು ಹೊರಟಿರುವಂಥದ್ದು ಏನೆಂದರೆ, ತೆಂಗಿನ ಉಪ ಉತ್ಪನ್ನಗಳಾದಂಥ ಅದರ ಕರಟ, ಅಂದರೆ ಅದು ಚಿಪ್ಪ ಆಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು, ಗರಿ ಆಗಿರ್ಬೋದು, ಇದು ಯಾವುದೂ ಕೂಡ ವೇಸ್ಟ್ಫುಲ್ ಆಗೋದಿಲ್ಲ. ಈಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಇದು ನಿಮಗೆ ಚಿಪ್ಪಿನಿಂದ ಇದ್ದಲನ್ನು ಮಾಡ್ತಾ ಇರುವಂಥ ಪ್ರೋಸೆಸ್ಸು. ಈಗ ನೋಡಿ ರೈತ ಮಿತ್ರರೇ, ಈಗ ಇಲ್ಲಿ ಆಲ್ರೆಡಿ ಇದ್ದಲನ್ನು ಸುಟ್ಟಿರುವಂಥದ್ದು, ಚಿಪ್ಪನ್ನು ಸುಟ್ಟಿರುವಂಥದ್ದು ಇಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ನಿಮಗೆ ಈಗ ಆಲ್ರೆಡಿ ಪ್ರೋಸೆಸ್ ಮಾಡೋದು ಫೈನಲ್ ಸ್ಟೇಜ್ನಲ್ಲಿರುವಂಥದ್ದು. ಇದನ್ನು ಅರೆಬರಿಯಾಗಿ ಸುಟ್ಟಿರ್ತಾರೆ. ಆ ಸುಟ್ಟಂಥ ಒಂದು ಚಿಪ್ಪನ್ನು ಅವರು ಪುಡಿ ಪುಡಿಯಾಗಿ ಮಾಡ್ತಾರೆ. ಪುಡಿ ಪುಡಿಯನ್ನಾಗಿ ಮಾಡಿಬಿಟ್ಟು ಅದನ್ನು ಪ್ಯಾಕೇಜಿಂಗ್ ಮಾಡ್ತಾರೆ. ಪ್ಯಾಕೇಜಿಂಗ್ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ಟು ಅವ್ರಿಗೆ ಸಿಗುತ್ತೆ. ಈ ಪ್ರೊಸೆಸಿಂಗ್ ಯೂನಿಟ್ ಇರೋದು ತುಮಕೂರಿನಲ್ಲಿ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ತೆಂಗಿನ ಉತ್ಪನ್ನಗಳು ಸಿಗುತ್ತೆ. ಅದು ಯಾಕೆ ಅಂತಂದರೆ, ಇಲ್ಲಿ ಎಲ್ಲ ಪ್ರದೇಶದಲ್ಲೂ ಬೆಳೆಯುವಂಥ ಒಂದು ತಳಿ ಯಾವುದಂದರೆ ಅದು ತಿಪ್ಟೂರು ಟಾಲ್ ವೆರೈಟಿ ಆಗಿರುತ್ತೆ. ತಿಪ್ಟೂರು ಟಾಲ್ ವೆರೈಟಿನಲ್ಲಿ ನಿಮಗೆ ಅತ್ಯಂತ ಗುಣಮಟ್ಟದ ಚಿಪ್ಪಾಗಿರ್ಬೋದು ಅಥವಾ ಕಾಯಿ ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿರ್ಬೋದು ಸಿಗುತ್ತೆ. ಇಲ್ಲಿ ನೀವು ಈ ಒಂದು ಕಂಠವನ್ನು ನೋಡ್ತಾ ಇರ್ಬೋದು, ಎಷ್ಟು ತಿಕ್ಕಾಗಿದೆ ಈ ಒಂದು ಕಂಠ ಅನ್ನುವಂಥದ್ದು. ಅಂದರೆ ಇದ್ರ ವೆಯ್ಟೇಜು ಕೂಡ ತುಂಬ ಬರುತ್ತೆ. ಕೊಬ್ಬರಿಯ ವೆಯ್ಟೇಜ್ ಆಗಿರ್ಬೋದು, ಎಳನೀರಿನ ಒಂದು ಕಂಟೆಂಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ಉತ್ಕೃಷ್ಟವಾಗಿ ಸಿಗೋದ್ರಿಂದ ಅನೇಕ ಫ್ಯಾಕ್ಟ್ರಿಗಳು ತುಮಕೂರಿನಲ್ಲಿ ನೆಲೆಯಾಗಿದೆ. ಅಂದರೆ ತುಮಕೂರಿನಲ್ಲಿ ತೆಂಗಿಗೆ ಸಂಬಂಧಪಟ್ಟಂಥ ಅನೇಕ ಫ್ಯಾಕ್ಟ್ರಿಗಳಿದೆ. ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದು ಚಿಪ್ಪಿನ ಫ್ಯಾಕ್ಟ್ರಿ. ಇಲ್ಲಿಗೆ ರೈತರು ಸಾಕಷ್ಟು ಚಿಪ್ಪುಗಳನ್ನು ತಗೊಂಡು ಬಂದು ಇಲ್ಲಿಗೆ ಅನ್ಲೋಡ್ ಮಾಡ್ತಾರೆ ನೇರವಾಗಿ ಫ್ಯಾಕ್ಟ್ರಿಗೆ. ಈ ಫ್ಯಾಕ್ಟ್ರಿಯವರು ಇದನ್ನು ಸುಟ್ಟುಬಿಟ್ಟು ಅನಂತರದಲ್ಲಿ ಅದನ್ನು ಪ್ರೋಸೆಸ್ ಮಾಡ್ತಾರೆ. ನೋಡಿ, ಇದಿಷ್ಟು ಕೂಡ ಇಲ್ಲಿರುವಂಥ ಚಿಪ್ಪಿನ ಐಟಮ್ಗಳು. ಚಿಪ್ಪು ಅಂದರೆ ಕರಟ. 17,000 ರೂಪಾಯಿ ಇದರ ಟನ್ ಇರುವಂಥದ್ದು. ಇವತ್ತಿನ ರೇಟು 17,000 ರೂಪಾಯಿ. ಅಂದರೆ ತೆಂಗನ್ನು ಬೆಳೆಯುವಂಥ ರೈತರು ಕೇವಲ ತೆಂಗಿನ ಕಾಯಿಂದ ಆಗಿರ್ಬೋದು ಅಥವಾ ಕೊಬ್ಬರಿಯಿಂದ ಆಗಿ ಅಷ್ಟೇ ಲಾಭವನ್ನು ಪಡೆಯೋದಿಲ್ಲ. ಅದರಲ್ಲಿ ಬರುವಂಥ ಅನೇಕ ಉಪ ಉತ್ಪನ್ನಗಳಾದ ಚಿಪ್ಪು ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅದೇ ರೀತಿ ಗರಿ ಆಗಿರ್ಬೋದು, ಇಂಥ ಒಂದು ಇದರಲ್ಲೂ ಕೂಡ ಅವರು ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾರೆ. ಈಗ ನೋಡಿ, ಇಲ್ಲಿ ಪ್ರೋಸೆಸ್ ಆಗ್ತಾಯಿದೆ. ಚಿಪ್ಪನ್ನು ಅರೆಬರೆಯಾಗಿ ಸುಡ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಒಳಗಡೆ ಚಿಪ್ಪನ್ನು ಹಾಕಿ ಅದನ್ನು ಪೂರ್ತಿನ ಕವರ್ ಮಾಡಿರ್ತಾರೆ. ಕವರ್ ಮಾಡಿ ಕೆಳಗಡೆ ಬೆಂಕಿಯನ್ನು ಹಾಕಿರ್ತಾರೆ. ಆಗಾಗ ಅದಕ್ಕೆ ನೀರನ್ನು ಕೂಡ ಸ್ಪ್ರಿಂಕ್ಲಿಂಗ್ ಮಾಡ್ತಾ ಇರ್ತಾರೆ. ನೀರನ್ನು ಸ್ಪ್ರಿಂಕ್ಲಿಂಗ್ ಮಾಡೋದ್ರಿಂದ ಅದು ಒಂದೇ ವೇಗವಾಗಿ ಉರಿದಲೇ ನಿಧಾನಕ್ಕೆ ಉರಿದು ಅದು ಇದ್ದಿಲಾಗಿ ಕನ್ವರ್ಟ್ ಆಗುತ್ತೆ. ಈಗ ನೋಡಿ, ಇಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ಈಗ ನೀವು ನೋಡ್ಬೋದು, ಈ ಒಂದು ಚಿಪ್ಪುಗಳಿಗೆ ನೀರನ್ನು ಹಾಕಿ ಅದೆಲ್ಲದನ್ನು ಕೂಡ ಪ್ರೋಸೆಸ್ ಮಾಡ್ಕೊತಾರೆ. ಈಗಾಗಲೇ ಇದು ರೆಡಿ ಆಗಿರೋಂಥದ್ದು. ಆ ರೆಡಿ ಆಗಿರೋಂಥ ಇದನ್ನು ಈ ರೀತಿ ಪುಡಿ ಪುಡಿಯಾಗಿ ಮಾಡಿಕೊಂಡು ಅದನ್ನು ಪ್ರೋಸೆಸ್ಸಿಗೆ ಕಳಿಸಿದ ನಂತರ ಪ್ಯಾಕೇಜಿಂಗ್ ಆಗಿ ರೆಡಿ ಆಗುತ್ತೆ. ಎಷ್ಟು ನೂರಾರು ಉದ್ಯೋಗಗಳು, ಸಾವಿರಾರು ಉದ್ಯೋಗಗಳು ಕೇವಲ ನಮಗೆ ತೆಂಗಿನ ಉಪ ಉತ್ಪನ್ನಗಳಿಂದಲೇ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಮನೆಗಳಬೇಕಾಗಿದೆ. ಪ್ರೋಸೆಸ್ ಮಾಡೋದಕ್ಕೆ ಬೇಕಾದಂಥ ನೀರು ಸಪ್ಲೈ ಕೂಡ ಇದೆ. ನೋಡಿ ರೈತ ಮಿತ್ರರೇ, ಇಲ್ಲಿ ಈಗ ಇವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿರುವಂಥ ಚಿಪ್ಪನ್ನು ಇದೆಲ್ಲವೂ ಕೂಡ ಆಯ್ತಾ ಇದ್ದಾರೆ. ಆಯ್ದು ಈ ರೀತಿಯಾಗಿ ಪುಡಿ ಪುಡಿಯಾಗಿ ಬಂದದ್ದನ್ನು ಪ್ಯಾಕೇಜಿಂಗ್ ಮಾಡ್ತಾರೆ. ಇದೆಲ್ಲವೂ ಕೂಡ ಸುಟ್ಟಿರುವಂಥ ಚಿಪ್ಪು. ತೆಂಗನ್ನು ನಾವು ಕಲ್ಪವೃಕ್ಷ ಅಂತ ಕರೆಯೋದಕ್ಕೆ ಮುಖ್ಯ ಕಾರಣವೇ ಇದು. ತೆಂಗಿನ ಯಾವ ಒಂದು ಉತ್ಪನ್ನವೂ ಕೂಡ ವೇಸ್ಟ್ ಆಗೋದಿಲ್ಲ ಇಲ್ಲಿ. ಅದು ಅದನ್ನು ಬೆಳೆದಂಥವ್ರಿಗಾಗಲಿ, ಅದನ್ನು ನಂಬಿರುವಂಥವ್ರಿಗಾಗಲಿ ಎಲ್ಲ ಹಂತದಲ್ಲೂ ಕೂಡ ಅದು ನಿಸ್ವಾರ್ಥ ಸೇವೆಯನ್ನು ತೆಂಗು ಸಲ್ಲಿಸುತ್ತೆ.